ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ 11/1/2025 KA ಕಡೆಯಿಂದ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಯಾರೆಲ್ಲ ಇವಾಗ CET ಅಪ್ಲಿಕೇಶನ್ ಹಾಕಿದ್ದೀರಾ ಮತ್ತು CET ಎಕ್ಸಾಮ್ ಬರೆದು ನಾವು BSc ಅಗ್ರಿ ಮಾಡ್ತಿದ್ದೀನಿ ಅಂತ ಅಂತಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸೆಂಟ್ರು, ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕಿರೋ ವಿಡಿಯೋ ಎಲ್ಲ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕಡೆಯಿಂದ ನಿನ್ನೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ 2025-26 ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿಗಾಗಿ ಪೂರಕವಾಗಿ ನಡೆಯುವ ಕೃಷಿಕರ ಕೋಟಾದ ಆನ್ಲೈನ್ ದಾಖಲಾತಿ ಪರಿಶೀಲನೆ ಕುರಿತು, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ನಿಮಗೆ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಟಿಫಿಕೇಷನ್ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸ್ನಾತಕ ಪದವಿಗಳಿಗೆ ಕೃಷಿಕರ ಕೋಟಾದಲ್ಲಿ 50% ಪ್ರವೇಶಾತಿ ಸಂಬಂಧಿಸಿದಂತೆ ಪ್ರಸಕ್ತ ಸಾಲಿನ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಆನ್ಲೈನ್ ಮೂಲಕ ದಾಖಲಾತಿಗಳನ್ನು ಸಲ್ಲಿಸುವ ಮತ್ತು ಅಪ್ಲೋಡ್ ಮಾಡುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ನಿಯಮಗಳನ್ನು ಅನುಸರಿಸಲಾಗುವುದು. ಅಂದರೆ ಯಾರೆಲ್ಲ ಇವಾಗ CET ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಲಿಂಕ್ ಕೊಡ್ತಾರೆ. ಆನ್ಲೈನ್ ಮೂಲಕ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನೀವು ಆನ್ಲೈನ್ ಪರಿಶೀಲನೆಗೆ ಸಲ್ಲಿಸಬೇಕಾದ ಡಾಕ್ಯುಮೆಂಟ್ಸ್ ಯಾವುವು ಅಂತ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೀವು CET ಪರೀಕ್ಷಾ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಟಿಕೆಟ್, ಆಲ್ ಟಿಕೆಟ್, ಮತ್ತು ಸೆಕೆಂಡ್ ಒನ್ ನಿಮಗೆ ವ್ಯವಸಾಯಗಾರರ ಪ್ರಮಾಣಪತ್ರ. ಅಂದರೆ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋದರೆ ನಿಮಗೆ ಅಲ್ಲಿ ಒಂದು ತಹಸೀಲ್ದಾರ್ ಕಡೆಯಿಂದ ಒಂದು ವ್ಯವಸಾಯಗಾರ ಪ್ರಮಾಣಪತ್ರ ಸಿಗುತ್ತೆ. ಅದನ್ನು ಕೂಡ ನೀವು ತಹಸೀಲ್ದಾರ್ ಕಡೆಯಿಂದ ಇಸ್ಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಯಾರ್ದು ಅವಿಭಾಜ್ಯ ಕುಟುಂಬವಾಗಿರುತ್ತೆ, ಅಂದರೆ ದೊಡ್ಡ ಕುಟುಂಬ ಯಾರ್ದಿರುತ್ತೆ ಅಂಥವ್ರದ್ದು ನಿಮ್ಮ ಕುಟುಂಬದ ಎಲ್ಲ ಮೆಂಬರ್ಸ್ದು ಒಂದು ಸೇರಿ ಒಂದು ವಂಶ ವೃಕ್ಷ ಅಂತ ಕೊಡ್ತಾರೆ ತಹಸೀಲ್ದಾರ್ ಆಫೀಸ್ ಕಡೆಯಲ್ಲಿ. ನೀವು ಹೋಗಿ ಅದನ್ನ ಇಸ್ಕೊಂಬಂದು ನೀವು ಅಲ್ಲೇ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಫೋರ್ತ್ ಪಾಯಿಂಟ್, ನೀವು ಆದಾಯ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಫಿಫ್ತ್ ಒಂದು ಅಫಿಡೇವಿಟ್ 1, ಅಂದರೆ ನಮ್ಮದು ಕೇವಲ ನಾವು ಕೃಷಿ ಅಷ್ಟೇ ಮಾಡ್ತೀವಿ, ಅದು ಬಿಟ್ಟು ಮತ್ತೆ ಏನು ಮಾಡಲ್ಲ ಅಂತಂದರೆ ನೀವು ಅಫಿಡೇವಿಟ್ 1 ಫಾರ್ಮ್ನ ನೀವು ಕೋರ್ಟ್ ಕಡೆಯಿಂದ ಅಪ್ಡೇಟ್ ಮಾಡಿಸ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದರ ಜೊತೆಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನು ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. 6th ಒನ್ನಲ್ಲಿ ನೋಡ್ಬೋದು ನೀವು ವೇತನ ದೃಢೀಕರಣ ಪ್ರಮಾಣ ಪತ್ರ. ನಿಮ್ಮ ತಂದೆ ತಾಯಿ ಏನಾದರೂ ಜಾಬ್ ಮಾಡ್ತಾಯಿದ್ರೆ ಅಂದರೆ ನೌಕರಸ್ಥರಾಗಿದ್ದರೆ ಅಂದರೆ ಅವ್ರದ್ದು ಸ್ಯಾಲ್ರಿ ಸ್ಲಿಪ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. 7th ಪಾಯಿಂಟಲ್ಲಿ ನಿಮ್ಮ ತಂದೆ ತಾಯಿ ಏನಾದರೂ ಸ್ವಂತ ಉದ್ಯೋಗದಲ್ಲಿ ಅಥವಾ ಸ್ವಂತ ವ್ಯವಹಾರದಲ್ಲಿದ್ದರೆ ಅವ್ರದ್ದು ಖಾಸಗಿ ಪ್ರಮಾಣಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. 8th ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಫಿಡೇವಿಟ್ 2 ಫಾರ್ಮ್. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಯಾರು ಇವಾಗ ಕೃಷಿಯ ಜೊತೆಗೆ ಪಿಂಚಣಿ, ಖಾಸಗಿ ವ್ಯವಹಾರ ಆ ಥರ ವೇತನ ತಗೊಳ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ನೀವು ಅಫಿಡೇವಿಟ್ 2 ಫಾರ್ಮ್ನ ನೀವು ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಜೊತೆ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನೋಡಿ. ಸೂಚನೆ: ಆದಾಯ ಪ್ರಮಾಣಪತ್ರ ಮತ್ತು ಅಫಿಡೇವಿಟ್ನಲ್ಲಿ ನಮೂದಿಸಿರುವ ಆದಾಯ ಒಂದೇ ಆಗಿರಬೇಕಂತ ಹೇಳಿದ್ದಾರೆ. ನಿಮ್ಮ ಆದಾಯ ಪ್ರಮಾಣಪತ್ರದಲ್ಲಿರುವ ಇನ್ಕಮ್ಮು ಕೂಡ ನೀವು ಅಫಿಡೇವಿಟ್ ಫಾರ್ಮ್ನಲ್ಲಿರುವ ಇನ್ಕಮ್ ಕೂಡ ಎರಡೂ ಸೇಮೇ ಆಗಿರಬೇಕಂತ ಹೇಳಿದ್ದಾರೆ. ಸೆಕೆಂಡ್ ಒನ್, ನೀವು ಮೇಲೆ ಎಲ್ಲ ದಾಖಲಾತಿಗಳು ಏಪ್ರಿಲ್ 2024ರಿಂದ ಮಾರ್ಚ್ 2025ರವರೆಗೆ ಮಾನ್ಯವಾಗಿರಬೇಕು ಅಂತ ಹೇಳಿದ್ದಾರೆ. ಯಾರ್ದಾದ್ರೂ ಇವಾಗ ಜಾತಿ ಆದಾಯ ಏನಾದರೂ ಮುಗಿತಾವು ಅಂದರೆ 2025ಕ್ಕೆ ಏನಾದರೂ ಎಂಡ್ ಆಗುತ್ತೆ ಅಂತಂದಿದ್ರೆ ಅಂಥ ವಿದ್ಯಾರ್ಥಿಗಳು ನೀವು ತಕ್ಷಣ 1 ವರ್ಷದ್ದು ರಿನ್ಯೂವಲ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ 5 ವರ್ಷದ್ದಾದರೂ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ನೀವು ಅಫಿಡೇವಿಟ್ನ ಮಾಡಿಸ್ಲಿಕ್ಕೆ ಎಷ್ಟು ಅಂದರೆ 100 ರೂಪಾಯಿ ಬಾಂಡನ್ನ ನೀವು ಅಫಿಡೇವಿಟ್ ಮಾಡಿಸ್ಬೇಕಂತ. 100 ರೂಪಾಯಿ ಬಾಂಡ್ ತೆಗೆಸಿ ನೀವು ಕೋರ್ಟ್ ಕಡೆಯಿಂದ ಅಫಿಡೇವಿಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಅಫಿಡೇವಿಟ್ ಮಾಡಿಸಿ ನೀವು ಅಪ್ಲೋಡ್ ಮಾಡಬೇಕಂತ ಅವರು ಹೇಳಿದ್ದಾರೆ. ಇವಾಗ ಕೆಳಗಡೆ ಬಂದರೆ ಇಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾರಿಗೆಲ್ಲ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅಂದರೆ OBC ಕ್ಯಾಸ್ಟ್ ಸ್ಟೂಡೆಂಟ್ಸ್ಗೆ 1200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕೆಟಗರಿ 1 ವಿದ್ಯಾರ್ಥಿಗಳಿಗೆ 600 ರೂಪಾಯಿ ನೀವು ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಇಲ್ಲಿ ಕೆಳಗಡೆ ತಾತ್ಕಾಲಿಕ ಆನ್ಲೈನ್ ದಾಖಲಾತಿ ಪರಿಶೀಲನೆಗಾಗಿ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ನೋಡಿ. ವಿದ್ಯಾರ್ಥಿಗಳು ನೀವು ಆನ್ಲೈನ್ ಮೂಲಕ ದಾಖಲಾತಿನ ಅಪ್ಲೋಡ್ ಮಾಡಲಿಕ್ಕೆ
ದಿನಾಂಕ 1/4/2025 15/4/2025 ಮಧ್ಯರಾತ್ರಿ 12 ಗಂಟೆವರೆಗೆ ಕಾಲಾವಕಾಶನ ನೀಡಿದ್ದಾರೆ. ಇಲ್ಲಿ ಸೆಕೆಂಡ್ ಒಂದು ಪಾಯಿಂಟು, ಆನ್ಲೈನ್ನಲ್ಲಿ ದಾಖಲಾತಿ ಪರಿಶೀಲನೆ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಮತ್ತು ಅರ್ಹರಲ್ಲದ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಿಯೋಜಿಸಿ ದಿನಾಂಕ 4/4/2025 17/4/2025 ಸಂಜೆ 4 ಗಂಟೆಯೊಳಗೆ ನಾವು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇವ್ರು ಏನು ಹೇಳಿದ್ದಾರೆ ಅಂದರೆ ಸೆಕೆಂಡ್ ಒಂದು ಪಾಯಿಂಟಲ್ಲಿ ಯಾರೆಲ್ಲ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಯಾರ್ದು ಸರಿಯಾಗಿ ಡಾಕ್ಯುಮೆಂಟ್ಸ್ ಇದೆ, ಯಾರು ಎಕ್ಸಾಮ್ ಬರೋಕ್ಕೆ ಯಾರು ಅರ್ಹರಿದ್ದೀರಾ ಮತ್ತು ಅರ್ಹರಿಲ್ಲ ಅಂಥ ವಿದ್ಯಾರ್ಥಿಗಳ ಪಟ್ಟಿ ನಾವು 4ನೇ ತಾರೀಕಿನಿಂದ 17 ತಾರೀಕಿನೊಳಗಡೆ ನಾವು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 3ನೇ ಪಾಯಿಂಟಲ್ಲಿ ಕೃಷಿ ಕೋಟಾದ ಅರ್ಹ ಮತ್ತು ಅರ್ಹರಲ್ಲದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಸಂಬಂಧಿಸಿದ ಕೃಷಿ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಗಳಲ್ಲಿ ನಾವು ದಿನಾಂಕ 19/4/2025 ಸಂಜೆ 4 ಗಂಟೆಯ ನಂತರ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಇವರು ಏನು ಹೇಳಿದ್ದಾರೆ ಅಂದರೆ ಇವಾಗ ನಾವು ಎಲ್ಲ ವೆರಿಫಿಕೇಷನ್ ಮಾಡಿ ಅವ್ರದ್ದು ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಂಡು ಯಾರು ಅರ್ಹರಿದ್ದೀರಾ ಮತ್ತು ಅರ್ಹರಿಲ್ಲ ಅಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಾವು KA ಮುಖಾಂತರ ಆಫಿಷಿಯಲ್ ವೆಬ್ಸೈಟಲ್ಲಿ ನಾವು 19/4/2025 ಸಂಜೆ 4 ಗಂಟೆಯ ನಂತರ ನಾವು ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. 4ನೇ ಒಂದು ಪಾಯಿಂಟಲ್ಲಿ ಅಭ್ಯರ್ಥಿಗಳಿಗೆ ಮಾತ್ರ, ಅನರ್ಹ ಅಭ್ಯರ್ಥಿಗಳಿಗೆ ಮಾತ್ರ ದಾಖಲಾತಿ ಬಗ್ಗೆ ಸ್ಪಷ್ಟೀಕರಣ ಮತ್ತು ಸಂಬಂಧಿತ ಕೇಂದ್ರಗಳಲ್ಲಿ ಖುದ್ದಾಗಿ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ದಿನಾಂಕ 21/4/2025 23/4/2025 ಸಂಜೆ 4 ಗಂಟೆಯವರೆಗೆ ಕಾಲಾವಕಾಶವನ್ನು ನೀಡಲಾಗಿದ್ದೇವೆ ಅಂತ ಹೇಳಿದರೆ, ಯಾರ್ದು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಮದು ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಇತ್ತು ಅಂದರೆ ನಿಮ್ದು ಏನಾದರೂ ಅನರ್ಹ ಅಲ್ಲ ಅಂತ ಪಟ್ಟಿಯಲ್ಲಿ ನಿಮ್ದು ಏನಾದರೂ ಹೆಸರು ಇತ್ತಂದರೆ ನಿಮಗೆ ಕೊನೆಯ ಚಾನ್ಸ್ ಅಂದರೆ ಕೊನೆಯ ಅವಕಾಶವನ್ನು 21/4/2025 23/4/2025 ಸಂಜೆ 4 ಗಂಟೆಯವರೆಗೆ ನಿಮಗೆ ಕಾಲಾವಕಾಶ ನೀಡಿರ್ತಾರೆ. ನೀವು ಅವರು ಕೊಟ್ಟಿರುವ ಪ್ಲೇಸಿಗೆ ಅಥವಾ ಅವ್ರು ಯಾವ ಪ್ಲೇಸ್ಗಳಿರ್ತಾರೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ನ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೊಬೇಕು. 5ನೇ ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಇವರು ಯಾರು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಯಾರು ಇವಾಗ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಇದ್ದೀರಾ ಮತ್ತು ಅರ್ಹರಿದ್ದೀರಾ ಅಂಥವರ ಫೈನಲ್ ಅಂತಿಮ ಪಟ್ಟಿಯನ್ನು ನಾವು ದಿನಾಂಕ 24/4/2025 ಸಂಜೆ 4 ಗಂಟೆಯ ನಂತರ KA ಆಫಿಷಿಯಲ್ ವೆಬ್ಸೈಟಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ, ನೀವು ನೋಡ್ಕೋಬೋದು ಅಂತ ಹೇಳಿದ್ದಾರೆ. 6 ಪಾಯಿಂಟಲ್ಲಿ ನಿಮಗೆ 26/4/2025 ಆಲ್ ಟಿಕೆಟ್ ಡೌನ್ಲೋಡ್ ಮಾಡಲಿಕ್ಕೆ ಲಿಂಕ್ನ ಸಂಜೆ 4 ಗಂಟೆಯ ನಂತರ ನೀಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ 7 ಪಾಯಿಂಟಲ್ಲಿ ಎಕ್ಸಾಮ್ ಬಗ್ಗೆ ಹೇಳಿದ್ದಾರೆ. ಎಕ್ಸಾಮ್ ನಿಮಗೆ BSc ಅಗ್ರಿಕಲ್ಚರ್ ಎಕ್ಸಾಮ್ ನಿಮಗೆ 29/4/2025 ಬೆಳಗ್ಗೆ 9 ಗಂಟೆಗೆ ನಿಮಗೆ ನಿಗದಿ ಮಾಡಿರುವ 17 ಸೆಂಟರ್ಗಳಲ್ಲಿ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಇವಾಗ ನೀವು ಸೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾರೆಲ್ಲ ಯಾವ ಸೆಂಟರ್ ತೊಗೊಂಡಿದ್ದೀರಾ ಆ 17 ಸೆಂಟರ್ಗಳಲ್ಲಿ ಏಕಕಾಲಕ್ಕೆ 29/4/2025 ನಿಮಗೆ ಬೆಳಗ್ಗೆ 9 ಗಂಟೆಯಿಂದ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಇವರು ಹೇಳಿದ್ದಾರೆ. ನೆನಪಲ್ಲಿಟ್ಕೊಳ್ಳಿ, ನಿಮ್ಮದು BSc ಅಗ್ರಿ ಎಕ್ಸಾಮು 29/4/2025 ಬೆಳಗ್ಗೆ 9 ಗಂಟೆಗೆ ನಿಮ್ಮ ಎಕ್ಸಾಮ್ ಪ್ರಾರಂಭವಾಗುವುದು ಅಂತ ಹೇಳಿದ್ದಾರೆ. ಕೆಳಗೆ ಇಲ್ಲಿ 8ನೇ ಪಾಯಿಂಟಲ್ಲಿ ನೀವು ರಾಜ್ಯದ ಎಲ್ಲ ಕೃಷಿ ಮತ್ತು ಸಂಬಂಧಿಸಿದ ವಿಶ್ವವಿದ್ಯಾಲಯಗಳಲ್ಲಿ ದಿನಾಂಕ 3/5/2025 ಸಂಜೆ 6 ಗಂಟೆಯ ನಂತರ ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನು ನಾವು ಪ್ರಕಟಿಸಲಾಗುವುದು ಅಂತ ನೀವು ಬರೆದಿರುವ BSc ಅಗ್ರಿ ಎಕ್ಸಾಮ್ ರಿಸಲ್ಟ್ನ ನಾವು ದಿನಾಂಕ 3/5/2025 ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ, ಅಕಸ್ಮಾತ್ ನಿಮಗೇನಾದರೂ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೇನಾದರೂ ಅಬ್ಜೆಕ್ಷನ್ ಮಾಡಬೇಕಂತ ಏನಾದರೂ ಇತ್ತು ಅಂದರೆ, ನಿಮಗೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಬೇಕು ಏನಾದರೂ ಇತ್ತು ಅಂತಂದರೆ ನೀವು 4/5/2025 ಸಂಜೆ 4 ಗಂಟೆಯೊಳಗೆ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಅಬ್ಜೆಕ್ಷನ್ ಯಾವ ಥರ ಅಂದರೆ, ಇವಾಗ ನಂದು ಕಮ್ಮಿ ಇದೆ, ನನಗಿಂತ ಕಮ್ಮಿ ಇನ್ನೊಬ್ಬ ಸ್ಟೂಡೆಂಟ್ಸ್ ಇದೆ, ಬಟ್ ಅವನದು ರ್ಯಾಂಕ್ ಲಿಸ್ಟಲ್ಲಿ ಬಂದಿದೆ, ಬಟ್ ನಂದು ನೇಮ್ ರ್ಯಾಂಕ್ ಲಿಸ್ಟಲ್ಲಿ ಬಂದಿಲ್ಲ ಅಂತ ಈ ಥರ ಏನಾದರೂ ನಿಮ್ದು ಏನಾದರೂ ಇತ್ತು ಅಂದರೆ ಅಂಥ ವಿದ್ಯಾರ್ಥಿಗಳು ನೀವು ಅಬ್ಜೆಕ್ಷನ್ ಮಾಡ್ಬೋದು. ಅದನ್ನೆಲ್ಲ ವೆರಿಫೈ ಮಾಡಿ BSc ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ದಿನಾಂಕ 5/5/2025 ಬೆಳಗ್ಗೆ 11 ಗಂಟೆಯ ನಂತರ ನಿಮ್ಮ ಫೈನಲ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ BSc ಅಗ್ರಿಕಲ್ಚರ್ ಎಕ್ಸಾಮ್ ಫೈನಲ್ ರಿಸಲ್ಟು
5/5/2025 ಬೆಳಗ್ಗೆ 11 ಗಂಟೆಯ ನಂತರ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಇದರಲ್ಲಿ ಹೇಳಿದ್ದಾರೆ. ಕೆಳಗಡೆ ನೋಡ್ತಾ ಹೋದರೆ ನಿಮಗೆ ಎಕ್ಸಾಮ್ ಸೆಂಟರ್ ಬಗ್ಗೆ ಹೇಳಿದ್ದಾರೆ. ನಿಮ್ಮದು ಯಾವ ಡಿವಿಷನ್ ಬರುತ್ತೆ ನೋಡಿಕೊಂಡು, ನಿಮ್ದು ಯಾವ ಡಿವಿಷನಲ್ಲಿ ನಿಮ್ಮದು ಎಕ್ಸಾಮ್ ಬೀಳುತ್ತೆ ಅಂತ ನೀವು ನೋಡಿಕೊಂಡು, ನೀವು ಆಲ್ ಟಿಕೆಟ್ನಲ್ಲೆಲ್ಲ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಸಾರಿ ನೋಡ್ಕೊಳ್ಳಿ. ನೀವು ಅಕಸ್ಮಾತ್ ನಿಮ್ಗೆ ಏನಾದರೂ ಈ PDF ಬೇಕು ಅಂತಂದರೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕಿಗೆ ಜಾಯ್ನ್ ಆಗಿ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ PDF ಸೆಂಡ್ ಮಾಡಿರ್ತೀನಿ. ಯಾರೆಲ್ಲ ಇವಾಗ BSc ಅಗ್ರಿ ಮಾಡ್ತಾಯಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಎಕ್ಸಾಮ್ನ 29/4/2025 ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಯಾರೆಲ್ಲ ಎಕ್ಸಾಮ್ ಬರ್ತಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಬರ್ರಿ ಅಂತ ಹೇಳ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.